ಸರಿ ಸರ್, ಕೊನೆಯದಾಗಿ ಸರ್, ಭಾಳಷ್ಟು ಸರ್ವೆಗಳು ಬಯಲುಸೀಮೆಯಲ್ಲಿ ಸಕ್ಸಸ್ ಆಗ್ತಾ ಇದ್ದಾವೆ. 100% ರಿಸಲ್ಟ್ ಬರುತ್ತೆ, ಎಬವ್ 90% ರಿಸಲ್ಟ್ ಬರುತ್ತೆ. ಆದರೆ ಮಲೆನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ನೀವು ಆ ಕಡೆಯಿಂದ ಬಂದಿರೋರಾಗಿರೋದ್ರಿಂದ ಒಂದು ಕಡೆ ಈಗ ನೀವು ಬರೀ ಇಂಟರ್ನೆಟ್ಟೇ ನಂಬ್ಕೊಂಡು ಹೋದರೆ ಭಾಳಷ್ಟು ಕಷ್ಟ. ಅಲ್ಲಿ ಮೊಬೈಲ್ ವರ್ಕ್ ಆಗೋದೇ ಕಷ್ಟ. ಅದೆಲ್ಲದಕ್ಕೂ ಕೂಡ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ? ಎಲ್ಲ ತಯಾರಿ ಮಾಡಿದ್ದೀವಿ. ಆ ಏರಿಯಾದಲ್ಲಿ ಇಂಟರ್ನೆಟ್ ಇಲ್ದಿದ್ದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗಿದೆ. ಅವರು ಕ್ಯಾಂಪ್ ಮೋಡ್ ಅಂತ ಮಾಡ್ತಾರೆ, ಅಥವಾ ಅಲ್ಲಿ ರೆಕಾರ್ಡ್ ಮಾಡಿ ಎಲ್ಲಿ ಇಂಟರ್ನೆಟ್ ಇದೆ ಅಲ್ಲಿ ಬಂದು ಮಾಡೋದು. ಅವ್ರವ್ರದ್ದು ಪ್ಲ್ಯಾನ್ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗಿದೆ. ಬಟ್ ಅವು ಎಲ್ಲ ಕನ್ಸನ್ನು ನಾವು ಅಡ್ರೆಸ್ ಮಾಡ್ತೀವಿ. ಯಾಕಂದರೆ ನಮ್ಮ ಇದ್ರ ವಿಚಾರದಲ್ಲಿ 7 ಕೋಟಿ ಜನರದ್ದು ಆಗಬೇಕು ಅಂತ, ಯಾರನ್ನೂ ಬಿಟ್ಟಾಕಬಾರ್ದು ಅಂತ. ಸೊ ಅಲ್ಲಿ ಗುಡ್ಗಾಡು ಪ್ರದೇಶದಲ್ಲಿ, ಸ್ಲಮ್ಸ್ನಲ್ಲಿ, ಇಲೆಕ್ಟ್ರಿಕೇಷನ್ ಇಲ್ದಿದ್ದಲ್ಲಿ ಅವನ್ನೆಲ್ಲನೂ ನಾವು ಸೆಕೆಂಡ್ರಿ ಡಾಟಾ ಕಲೆಕ್ಟ್ ಮಾಡಿಕೊಂಡು ಅವಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅದು ಆಗ್ತದೆ. ಡೆಡ್ಲೈನ್ ಸರ್, ಡೆಡ್ಲೈನ್ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಏನಾದರೂ ಅವಶ್ಯಕತೆ ಇದ್ದರೆ ಅದನ್ನು ಮುಂದುವರಿಸ್ತಾರೆ ಹೆಂಗೆ ಅಂತ? ಹಾಗೇನು ಆಗಲಿಕ್ಕಿಲ್ಲ. ನನ್ನ ಅನಿಸಿಕೆ ಪ್ರಕಾರ 22ರಿಂದ 7ನೇ ತಾರೀಕಿಗೆ ನಾವು ಇಟ್ಕೊಂಡಿದ್ದೀವಿ. ಅದರ ನಂತರ ಆನ್ಲೈನು ಯಾರಾದರೂ ಊರಲ್ಲಿಲ್ಲ ಏನಾದರೂ ಇದ್ದರೆ ಅದಕ್ಕೆ ಫೆಸಿಲಿಟಿ ಮಾಡೋ ವಿಚಾರ ಮಾಡ್ತಾಯಿದ್ವಿ. ಇನ್ನೂ ಏನೂ ತೀರ್ಮಾನ ಆಗಿಲ್ಲ. ಒಂದು 2-3 ದಿವಸ ಜಾಸ್ತಿ ಕೊಡ್ಬೋದು ಆನ್ಲೈನ್ನಲ್ಲಿ ಅಂತ ಚರ್ಚೆ ನಡೀತಾ ಇದೆ. ಇನ್ನೂ ಏನೂ ಫೈನಲೈಸ್ ಆಗಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ಡಿ ನಾಯಕ್ ಅವರ ಒಂದು ಮಾತು. ಕ್ಯಾಮ್ರಾಮನ್ ವಿಜಯ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.